ಶಿವ ಬರೋಣೇನಪ್ಪ. ಅಲ್ಕನ್ ಮಾವ, ನೀವು ಹೀಟೊಂದು ಬೇಗ ಹೊಂಟ್ಬಿಟ್ರೆ ಹೆಂಗೆ? ನೀವೇ ಮದ್ವೆಲಿ ಮುಂದೆ ನಿಂತು ಎಲ್ಲ ನಡ್ಸ್ಕೊಡ್ಬೇಕು ಮಾವ. ಬಂದಿದ್ದಾಯ್ತು, ಶಾಸ್ತ್ರ ಎಲ್ಲ ನೋಡಿದ್ದಾಯ್ತು, ನಿಮ್ಮ ಹಾಡು ಕುಣಿತ ಅದನ್ನು ಎಲ್ಲ ನೋಡಾಯ್ತಲ್ಲೋ. ಇವತ್ತಿಗೆ ಸಾಕಲ್ವಾ? ಅಯ್ಯೋಯ್ಯೋ, ಊಟ ಮಾಡದೆ ಹೋದ್ರೆ ಏನಪ್ಪ ಚೆನ್ನಾಗಿರುತ್ತೆ? ಪಾಪ ನನ್ನ ಗಂಡ ನಿಮ್ಗೋಸ್ಕರ ಸ್ಪೆಷಲ್ಲಾಗಿ ಅಡುಗೆ ಮಾಡಿಸಿದ್ದಾನೆ. ನನ್ನ ಗಂಡಂಗೆ ನೀವು ಊಟ ಮಾಡದೆ ಹೋದ್ರೆ ಬೇಜಾರಾಗಲ್ವಾ? ಇಲ್ಲಿ ಊಟ ಮಾಡ್ತಾ ಕೂತ್ರೆ ಮನೇಲಿ ನಿಮ್ಮ ಅಮ್ಮಂದಿರು ಮಾಡಿರೋ ಅಡುಗೆನ ಯಾರಮ್ಮ ಊಟ ಮಾಡ್ತಾರೆ? ಅಮ್ಮಂದ್ರು ಅಡುಗೆ ಮಾಡಿದಾರ? ಆಗಲೇ ಅಮ್ಮಂದ್ರು ಊರಿಗೆ ಹೋಗಿದ್ದಾರೆ ಅಂದಲ್ವಾ? ಅದು ಅದು ಪಾರು ಅಮ್ದಿರ್ ಯಾವಾಗಲೂ ಮನೇಲಿ ಇರ್ತಿದ್ರಲ್ವೇ, ಯಾವಾಗಲೂ ಒಂದ್ಕಿತ ಇಲ್ದಿದ್ದಾಗ ಅಪ್ಪ ಹೆಂಗೆ ನೆನ್ಪಿರ್ಬೇಕು ಅಲ್ವೇ? ಅದಕ್ಕೆ ಹೆಂಗೆ ಅಂದ್ರು ಅಲ್ವೇ ಅಪ್ಪಯ್ಯ? ಹಾಂ ಛತ್ರಿ ನಡಿಲ್ಲ ಶಿವ, ಬರ್ತೀವಿ. ಅಲ್ಲ ಮಾವ, ಈಗ ಅತ್ತೆಯರು ಮನೇಲಿಲ್ಲ, ಎಲ್ಲಾದ್ರೂ ಹೊಸಿ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಅಲ್ವೋ, ಇವತ್ತಿನ ನಿಮ್ಮ ಖುಷಿ ಸಂತೋಷ ಸಂಭ್ರಮ ಎಲ್ಲ ನೋಡಿ ಹೊಟ್ಟೆ ತುಂಬ ಇತ್ಕೊಂಡು ಇನ್ನು ಊಟ ಎಲ್ಲ ಸೇರುತ್ತೆ. ಹಾಂ ಪರ್ಶು, ಅಲ್ಲ ಮಾವ, ಅಯ್ಯೋ ಬಿಡ್ರಿ, ಕರ್ದು ಹೆಣ್ಣು ಕೊಟ್ರೆ ಅದೆಂಥದೋ ರೋಗ ಅಂತ ಅಲ್ವಾಪ? ಛತ್ರಿ ಪಾಪ ಮಾವ ಬೇಜಾರು ಮಾಡ್ಕೊಂಡೆ ಹೊಂಟ್ರು. ಅಲ್ಲ ಪರೋ, ನೀ ಮಾವಂತವ ಯಾಕಂಗಾಡಿಯಾ? ಓ ಅದಾ, ನನಗೆ ನಮ್ಮ ಅಪ್ಪನ ಮೇಲೆ ತುಂಬ ಲವ್. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಮಾವ. ಬಾ, ಅವ್ರು ಊಟ ಮಾಡ್ದಿದ್ರೇನಾಯ್ತು, ನಾ ಊಟ ಮಾಡೋಣ. ಬಾ ಬಾ. ಅಲ್ಲ ಅಯ್ಯ ಅಪ್ಪ ಮಾವ. ಪಾರು